ಪೆತ್ತನಹಳ್ಳಿಯಲ್ಲಿ ದಿನಸಿ ಅಂಗಡಿಗೆ ಬೆಂಕಿ, 3 ಲಕ್ಷಕ್ಕೂ ಅಧಿಕ ನಷ್ಟ. ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ, ಅಂಗಡಿ ಮಾಲೀಕ ನವೀನ್ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗೆನೆಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೆತ್ತನಹಳ್ಳಿ ಗ್ರಾಮದಲ್ಲಿ ಈ ಒಂದು ಅಗ್ನಿ ಆಕಸ್ಮಿಕ ಜರುಗಿದ್ದು, ಜ್ಯೋತಿ ಮತ್ತು ನವೀನ್ ಎಂಬುವರಿಗೆ ಅಂಗಡಿ ಸೇರಿದೆ. ನವೀನ್ ರವರು ಇದೇ ಗ್ರಾಮದ ವಾಸಿಯಾಗಿದ್ದು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಇನ್ನು ಅಲ್ಲಿ ಸಂಬಳ ಕಡಿಮೆ ಎಂದು ತಿಳಿದು ಗ್ರಾಮದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಅಂಗಡಿಯನ್ನು ನಡೆಸುತ್ತಿದ್ದರು. ಕಳೆದ 6 ತಿಂಗಳ ಹಿಂದೆ ಅಂಗಡಿ ಪ್ರಾರಂಭ ಮಾಡಿದ್ದು, ವ್ಯಾಪಾರವು ಕೂಡ ಚೆನ್ನಾಗಿ ನಡೆಯುತ್ತಿತ್ತು. ಅಂಗಡಿಯಲ್ಲಿ 3 ಫ್ರಿಡ್ಜ್ ಸೇರಿದಂತೆ ಐಸ್ ಕೂಲರ್ ಹಾಗೂ ದಿನಸಿ ಪದಾರ್ಥಗಳು, ಕೂಲ್ ಡ್ರಿಂಕ್ಸ್ ಇನ್ನಿತರೆ ಸಾಮಗ್ರಿಗಳಿದ್ದು, ಎಂದಿನಂತೆ ರಾತ್ರಿ ವ್ಯಾಪಾರ ಮುಗಿಸಿ ರಾತ್ರಿ 10 ಗಂಟೆಯ ಸಮಯದಲ್ಲಿ ಅಂಗಡಿಯ ಬಾಗಿಲು ಮುಚ್ಚಿ ಮನೆಗೆ ತೆರಳಿದರು. ಇನ್ನು ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಪಕ್ಕದ ಮನೆಯವರು ನಿಮ್ಮ ಅಂಗಡಿಗೆ ಬೆಂಕಿ ಬಿದ್ದಿದೆ ಎಂದು ತಿಳಿದು ಆಘಾತಗೊಂಡು ಸ್ಥಳಕ್ಕೆ ಧಾವಿಸಿ ನೀರನ್ನು ಸುರಿದು ಹೇಗೋ ಬೆಂಕಿ ನಂದಿಸಲು ಪ್ರಯತ್ನಿಸಿದರಾದರೂ ಎಲ್ಲ ಸಾಮಗ್ರಿಗಳು ಸುಟ್ಟು ಕರಕಲಾಗಿ ಸುಮಾರು 3 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿತ್ತೆಂದು ಅಂಗಡಿ ಮಾಲೀಕ ನವೀನ್ ರವರು ಕಣ್ಣೀರು ಹಾಕುತ್ತಾರೆ. ಇನ್ನು ಇವರ ಸಂಬಂಧಿ ಚನ್ನಕೇಶ್ವರವರು ಮಾತನಾಡಿ, ಇವರ ಅಂಗಡಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದರು, ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಆಕಸ್ಮಿಕವಾಗಿ ರಾತ್ರಿ ಬೆಂಕಿ ಬಿದ್ದಿದ್ದು 3 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ. ಯಾರಾದರೂ ಕಿಡಿಗೇಡಿಗಳು ಹಚ್ಚಿರ್ಬೋದು ಬೆಂಕಿ ಹೊಟ್ಟೆ ಊರಿಗೆ ಎಂಬ ಮಾತನ್ನು ನವೀನ್ ರವರು ಕೂಡ ತಿಳಿಸಿದ್ದಾರೆ. ಇನ್ನು ಈ ಸಂಬಂಧವಾಗಿ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಅಂಗಡಿ ಇರುವ ಕಟ್ಟಡದಲ್ಲೇ ವಾಸದ ಮನೆಗಳಿದ್ದು, ಅಕ್ಕಪಕ್ಕ ಕೂಡ ಮನೆಗಳಿದ್ದರೂ ಕೂಡ ಯಾವುದೇ ರೀತಿಯ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಗ್ರಾಮಸ್ಥರು ಆತಂಕದಿಂದ ಅಂಗಡಿ ಮುಂಭಾಗದಲ್ಲಿ ಜಮಾಯಿಸಿದರು. ಇದು ಇವ್ರದ್ದು ಅಂಗಡಿ ಪೆಟ್ನಲ್ಲಿ 6 ತಿಂಗಳಿಂದ ಅಂಗಡಿ ಹಾಕೊಂಡಿದ್ದಾರೆ. ರಾತ್ರಿ 10 ಗಂಟೆಗೆ ಅಂಗಡಿ ಮುಚ್ಚಿಬಿಟ್ಟು ಮನೆಗೆ ಹೋಗ್ತಾರೆ. ಬೆಳಗಿನ ಜಾವ 3 ಗಂಟೆಯಲ್ಲಿ ಉರಿತಾ ಇತ್ತು ಅಂತ ಯಾರೋ ಪಕ್ಕದವರು ಫೋನ್ ಮಾಡಿ ಹೇಳಿರೋರು, ಹಿಂಗೆ ಅಂಗಡಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ. ಮೊನ್ನೆ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು ಅಂದ್ಬಿಟ್ಟು ರೇಷನ್ ಐಟಮ್ ಎಲ್ಲ ಚೆನ್ನಾಗಿ ತಂದು ಹಾಕ್ಕೊಂಡು ಮಾಡ್ತಾಯಿದ್ರು, ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗ್ತಾಯಿತ್ತು. ಹಿಂಗೆ ಆಕಸ್ಮಿಕವಾಗಿ ನೋಡಿ ಹಿಂಗೆ ಮಾಡಿದ್ದಾರೆ. ಸುಮಾರು 2.5 ಲಕ್ಷ ರೂಪಾಯಿ ಮೇಲೆ ಲಾಸ್ ಆಗಿದೆ. ಏನೇನು ಐಟಮ್ ಸರ್ ಅಂಗಡಿಯಲ್ಲಿ? ಎಲ್ಲ ರೇಷನ್ ಐಟಮು, ಕೂಲ್ ಡ್ರಿಂಕ್ಸ್ ಐಟಮು, ಐಸ್ ಕ್ರೀಮ್ ಐಟಮು, ಮತ್ತು ಸೋಪು, ಬ್ರಷು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ಸರ್. ಫ್ರಿಜ್ ಇತ್ತು, ಒಂದು ಐಸ್ ಬಾಕ್ಸ್ ಇತ್ತು, ಮತ್ತು ಕೂಲ್ ಡ್ರಿಂಕ್ಸ್ ಐಟಮ್ಗಳು ಬೇಜಾನಿತ್ತು, ಬಿಸ್ಕೆಟ್ಗಳು ಎಲ್ಲ ಸುಮಾರು ಐಟಮ್ಗಳು, ರೇಷನ್ ಐಟಮ್ಗಳೆಲ್ಲ ತಂದಿದ್ದಾರೆ. ಎಲ್ಲ ಸುಮಾರು ಒಂದು 2.5 ಲಕ್ಷ ರೂಪಾಯಿ ಐಟಮ್ ಸುಟ್ಟೋಗಿದೆ ಸರ್. ಮಾಡ್ತಾಯಿದೆ ಸರ್. ನಮ್ಮ ನವೀನ್ ಅಂತ ಪೆತ್ತನಹಳ್ಳಿಯಲ್ಲಿ ಅಂಗಡಿ ಹಾಕೊಂಡಿದ್ವಿ. ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. 2-3 ಲಕ್ಷ ಬಂಡವಾಳ ಹಾಕಿದ್ವಿ, ಲಾಸ್ ಆಗಿದೆ ಸರ್. ರೇಷನ್ ಐಟಮ್ ಎಲ್ಲ ಸುಟ್ಟೋಗಿದ್ವಿ ಸರ್. ಸೋಪು, ಕೂಲ್ ಡ್ರಿಂಕ್ಸ್ ಐಟಮು, ಐಸ್ ಕ್ರೀಮು, ಮತ್ತು ಫ್ರಿಜ್ಜು, ಇದು ಐಸ್ ಕ್ರೀಮ್ ಫ್ರಿಜ್ಜು ಎಲ್ಲ ಇದಾಗಿದೆ. ನಮ್ಗಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. 3 ಲಕ್ಷ ಗಂಟೆ ಲಾಸ್ ಆಗಿದೆ.